ಯಾವುದೇ ಫಲಾಪೇಕ್ಷೆ ಬೇಡದೆ ಸುಮಾರು ವರ್ಷಗಳಿಂದ ನಾಟಿ ಹಸುಗಳನ್ನ ಸಾಕಿಕೊಂಡು ಬಂದ ಕರ್ಮಯೋಗಿ ನಮ್ಮ ನಡುವೆ ಇದ್ದಾರೆ. ಇವರ ಪ್ರತಿನಿತ್ಯದ ಕಾಯಕ ಗೋಮಾತೆಯ ಸೇವೆ ಮಾಡುವುದು, ಜೊತೆಗೆ ಈ ಹಳ್ಳಿ ಮಕ್ಕಳ ಬಗ್ಗೆ ಕಾಳಜಿ ವಹಿಸುವುದು. ಇಲ್ಲಿಯವರೆಗೂ ಯಾರಿಂದಲೂ ₹1 ಸಹ ಸಹಾಯವಿಲ್ಲದೆ 25ಕ್ಕೂ ಹೆಚ್ಚು ಹಳ್ಳಿಕಾರ್ ತಳಿಯ ನಾಟಿ ಹಸುಗಳನ್ನ ಸಾಕಿ ಅವುಗಳಿಂದ ಬರುವಂತಹ ಹಾಲನ್ನು ಊರ ಮಕ್ಕಳಿಗೆ ಉಚಿತವಾಗಿ ನೀಡಿ ಸಗಣಿ ಗಂಜಲ ಎಲ್ಲವನ್ನೂ ಸಹ ಯಾರಿಗೂ ₹1 ಕೇಳದೆ ಕೊಟ್ಟು ಕಳಿಸುವ ಕರುಣಾಮಯಿ ಇವರು ಚಿಕ್ಕನಾಯಕನಹಳ್ಳಿ ತಾಲೂಕು ಕಂದಿಕೆರೆ ಹೋಬಳಿಯ ಕಾತ್ರಿಕೆ ಹಾಲ್ ಎಂಬ ಗ್ರಾಮದಲ್ಲಿ ಹುಟ್ಟು ರೈತರ ಮಗನಾಗಿ ಇಲ್ಲಿಯವರೆಗೂ ಗೋಮಾತೆ ಸೇವೆ ಮಾಡಿಕೊಂಡು ಬಂದಿರುವ ಇವರಿಗೆ ಸರ್ಕಾರವಾಗ್ಲಿ ಅಧಿಕಾರಿಗಳಾಗ್ಲಿ ಇಲ್ಲಿವರೆಗೂ ಗುರುತಿಸದೇ ಇರೋದು ದುರ್ದೈವದ ವಿಚಾರ. ಇವರು ಎಲೆಮರೆ ಕಾಯಿಯಂತೆ ಗೋಮಾತೆ ಸೇವೆಯನ್ನ ಮಾಡುತ್ತಿರುವುದು ನೋಡಿದ್ರೆ ಎಂಥವರಿಗೂ ಇವರ ಮೇಲೆ ಒಳ್ಳೆ ರೀತಿಯ ಭಾವನೆ ಮೂಡುವುದು ಸಹಜವೇ ಸರಿ. ನಿಮ್ಮ ಹತ್ರ ಎಷ್ಟು ಹಸುಗಳಿದಾವೆ? ನಮ್ದು ಒಂದು 18 ಹಸ ಇದಾವೆ ಸರ್. 3 ಹೋರಿಕರುಗಳಿದಾವೆ, 4 ಕುಡಿಯ ಕರು ಇದಾವೆ ಸರ್. ಈಗ ನಿಮ್ಗೆ ಪಶುಸಂಗೋಪನೆ ಇಲಾಖೆಯಿಂದ ಏನು ಹೆಲ್ಪ್ ಮಾಡಿಲ್ವಾ? ಏನು ಬಂದಿಲ್ಲ ಸರ್ ನಮ್ಗೆ. ಇಲ್ಲಿ ನಮ್ಮ ತಾಲೂಕಿಂದ ಯಾವುದು ಮಾಡಿಲ್ಲ? ಬಂದಿಲ್ಲ, ಯಾರು ಏನು ಕೇಳಿಲ್ಲ ಸರ್. ಏನು ಕೇಳಿಲ್ಲ. ಈಗ ಕರುಗೇನೋ ಸ್ವಲ್ಪ ಗಾಯ ಆಗಿದೆ, ಅದನ್ನಲ್ಲಿ ಇಲ್ಲಿ ಹಾಸ್ಪಿಟಲ್ ಡಾಕ್ಟರ್ ಕೋವಿಡ್ ಕಾಂಪೌಂಡ್ ಅಂತ ಇದ್ದಾರೆ, ಅವ್ರ ಕಡೆ ಕೊಟ್ಟು ಮೆಡಿಸಿನ್. ಶಾಂತರಾಜ್ ಅಂತ ಸರ್. ಹೌದಾ? ನಿಮ್ದು ಊರು? ಕಾತ್ರಿಕಾಳು. ಈಗ ಈ ದನಗಳನ್ನ ನೀವು ಸಾಕ್ತಿದ್ದೀರಲ್ಲ, ಎಷ್ಟು ವರ್ಷದಿಂದ ಸಾಕ್ತಾ ಇದ್ದೀರಾ? ನಾವಲ್ಲೇ 25 ವರ್ಷದಿಂದ ಸಾಕ್ತಾ ಇದ್ದೀವಿ. ನಿಮ್ಮ ತಂದೆಯ ಕಾಲದಿಂದ ಸಾಕ್ತಾ ಇದ್ದೀರಾ? ಸಾಕ್ತಾ ಇದ್ದೀವಿ. ಏನು ನಿಮ್ಗೆ ಈ ಹಸುಗಳು ಸಾಕ್ಬೇಕು ಅಂತ ಯಾಕೆ ಅನ್ನಿಸ್ತೈತೆ ನಿಮಗೆ ಅಂತ? ಏನೋ ಇದ್ರ ಮೇಲೆ ಭಾಳ ಪ್ರೀತಿ. ಆಮೇಲೆ ಇದನ್ನ ಸಾಕಿರೆ ನಮಗೆ ಒಳ್ಳೆ ವಾತಾವರಣ, ಒಳ್ಳೆ ಇದು ಕೊಡುತ್ತೆ ಅನ್ನೋದೊಂದು ಮಾನಸಿಕ. ಇನ್ನೇನು ನನಗೇನು ಇದ್ರಾಗೇನು ಯಾವುದು ಪ್ರಾಫಿಟ್ ಇಲ್ಲ. ಅಲ್ಲ, ಈಗ ಎಲ್ಲ ಸೀಮೆಸು ಸಾಕಿದ್ರೆ ಹಾಲಾಗ್ತೀವಿ, ಅದ್ರಲ್ಲಿ ದುಡ್ಡು ಬರುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡವ್ರೆ. ಅದ್ರ ಮಧ್ಯದಲ್ಲಿ ನೀವು ಬರೀ ನಾಟಿ ಹಸು ಸಾಕೊಂಡ್ರೆ ಏನೂ ಲಾಭ ಇಲ್ಲ ಅಂತ ಹೇಳ್ತಾರೆ, ಅದಕ್ಕೇನು ಹೇಳ್ತೀರಾ? ನೋಡಿ ಸರ್, ಒಂದು ಸ್ವಲ್ಪ ಹಾಲು ಕರೆದ್ರು ನಾವು ಎಳೆ ಮಕ್ಕಳಿಗೆ ಫ್ರೀಯಾಗಿ ಕೊಟ್ಟಿದ್ದೀವಿ ಹೊರತು ಇವತ್ತಿನವರೆಗೂ ಯಾರು ದುಡ್ಡು ಇಸ್ಕೊಂಡಿಲ್ಲ, ಒಂದು ಜನನೂ ಮಾರಿಲ್ಲ. ಏನೋ ಹಂಗೂ ಕೇಳಕ್ ಬರ್ತಾರೆ, ನಾವು ಕೊಡಲ್ಲ, ಫ್ರೀಯರಿಗೆ ಕೊಡಲ್ಲ ಅಂತ ನಾನು ಇದನ್ನ ಮಾಡ್ಕೊಂಡು ಸತತವಾಗಿ ಇದನ್ನ ಮಾಡ್ತಾ ಇದ್ದೀನಿ. ಈಗ ಇನ್ ಕೇಸ್ ಏನಾದ್ರು ಅವು ಹೆಚ್ಚು ಕಮ್ಮಿ ಆಗಿ ವಯಸ್ಸು ಸತ್ತೋದವೆ ಮಾಡ್ತೀರಾ? ಮಣ್ಣು ಮಾಡ್ಬಿಡ್ತೀರಾ? ಓಕೆ. ಮೊನ್ನೆ ಕೆರೆ ಕೊಡಿತಾವ 2 ಸಲ. ಶಾಂತರಾಜ್ ಅವರೇ, ಈಗ ಈ ಹಸುಗಳು ಮೇವು ಎಲ್ಲಿ ಬೆಳಿತೀರಾ ಅಥವಾ ತಗೋತೀರಾ, ಏನ್ ಮಾಡ್ತೀರಾ ಅಂತ? ತಗೊಂಡಿರೋದೇ ಸರ್ ಪೂರ್ತಿ ನಮ್ದೆಲ್ಲ. ಈಗ ಮಳೆಗಾಲದಲ್ಲೇನೋ ನೀವು ಹಸುಗಳಿಗೆ ಇದು ಮಾಡ್ತೀರಾ, ಅಂದ್ರೆ ಹಂಗ ಮೇಯ್ಕೊಂಡು ಬರ್ತಾ ಗುಡ್ಡದಲ್ಲಿ. ಬೇಸಿಗೆ ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ. ಈಗ ನೀವು ಸಗಣಿ ಎಲ್ಲ ಏನ್ ಮಾಡ್ತೀರಾ? ಸಗಣಿ ಗಂಜಲ ಎಲ್ಲ ಏನ್ ಮಾಡ್ತೀರಾ? ಸಗಣಿ ಗಂಜಲ ಏನು ಮಾಡಲ್ಲ ಸರ್. ಯಾರ ಸ್ವಾಮಿಗಳು ಅವರು ಇವರು ಕೇಳಿದ್ರೆ ಫ್ರೀಯಾಗಿ ಹಂಗೆ ಕೊಟ್ಬಿಡ್ತೀನಿ. ಈಗ ದೊಡ್ಡ ಗುಣಿ ಸ್ವಾಮಿಗಳು ಕೇಳಿರು ತಗೊಂಡೋಗ್ರಿಂದ ಕೊಟ್ಬಿಡ್ತೀನಿ. ಸಗಣಿ ಈಗ ವಾರ ಮನೆಗಳವ್ರಿಗೂ ನೆಲ ಬರ್ಸಕ್ಕೆ ಮತ್ತೊಂದಕ್ಕೆ ಎಲ್ಲ ತಗೊಂಡೋಗ್ತಾರೆ, ಅವ್ರನ್ನೂ ಬೇಡ ಅನ್ನಲ್ಲ. ನಾನೇನು ಇದ್ರಾಗಾಗಿ ದುಡ್ಡು ನಾನೇನು ಉತ್ಪತ್ತಿ ಮಾಡಿಲ್ಲ. ಒಟ್ಟಿಗೆ ಯಾವುದು ಕಮರ್ಷಿಯಲ್ ಆಗಿ ಇಲ್ಲ ನೀವು? ಏನೂ ಇಲ್ಲ ಸರ್. ಓಕೆ. ಪುಟ್ಟಯ್ಯಮ್ಮ, ಇವರು ನಿಮ್ಮ ಮೈದೂರು ಎಷ್ಟು ವರ್ಷದಿಂದ ಹಸುಗಳು ಇದು ಮಾಡ್ತಾ ಇದ್ದಾರೆ? ಜಾಸ್ತಿ ವರ್ಷದಿಂದಲೂ ಮಾಡ್ತಾವ್ರಿ. ನಮ್ಮ ಅತ್ತೆ ಇದ್ರಲ್ಲ ಅವಾಗಿಂದಲೂ ಮಾಡ್ತಾವ್ರಿ. ನಮ್ಮ ಅತ್ತೆ ನಮ್ಮ ಮಾವ ಇದ್ದಾಗಿಂದಲೂ ಮಾಡ್ತಾವ್ರಿ. ಅದರಿಂದ ಏನು ನಮ್ಗೆ ಉಪಯೋಗ ಇಲ್ಲ. ಒಟ್ಟಿನಾಗೆ ಸಾಕ್ತಾ ಇದ್ದಾರೆ. ಸಾಕ್ತಾ ಇದೀವಿ. ಈಗ ಮೇವೆಲ್ಲ ದುಡ್ಡು ಕೊಟ್ಟು ಅವರೇ ತಂತಾರೆ? ನಾವೇ ದುಡ್ಡು ಕೊಟ್ಕೊಂಡ್ಕೊಂಡು. ಮಳೆಗಾಲದಲ್ಲಿ ಅವು ಮೇಯ್ಕಂತವೆ? ಮಳೆಗಾಲದಲ್ಲಿ ಮೇಯ್ಕಂತವೆ. ಬೇಸಿಗೆಯಲ್ಲಿ ಮಾತ್ರ ಸ್ವಲ್ಪ ಕಷ್ಟ ಆಗುತ್ತೆ ಅಂತೀರಾ? ಬೇಸಿಗೆಯಲ್ಲಿ ಕಷ್ಟ. ಹಾಲು ಮತ್ತೆ ಇದನ್ನೆಲ್ಲ ಸಗಣಿ ಎಲ್ಲ ಮಾರಲ್ಲ ನೀವು? ಇಲ್ಲ, ನಾವು ಹಾಲೂನು ಏನು ಮಾರಲ್ಲ. ಮತ್ತೆ ಯಾರಿಗಾರು ಬಂದರೆ ಹಂಗೆ ಕೊಟ್ಟು ಕಳಿಸ್ತೀರಾ? ಕೊಟ್ಬಿಡ್ತೀವಿ. ಸರಿ ಅಮ್ಮ. ಸಿಮೆಸ್ಗಳು ಸಾಕ್ತಾರೆ, ಹಾಲು ಹಾಕ್ತಾರೆ, ಜೀವನೋಪಯೋಗ ಮಾಡ್ಕೊಂತಾರೆ. ಇವ್ರು ಆತರ ಆಸೆ ಇಲ್ದಂಗೆ ಅವ್ರ ಪಾಪ ನಿಸ್ವಾರ್ಥವಾಗಿ ಸೇವೆ ಮಾಡ್ತಿದ್ದಾರೆ. ಅಂದ್ರೆ ಒಂದು ಸರ್ಕಾರದಿಂದ ಏನಾದ್ರೂ ಹೆಲ್ಪ್ ಸಿಗೋದಾದ್ರೆ ಯಾಕೆ ಮಾಡ್ಕೊಡ್ಬಾರ್ದು ಇವ್ರಿಗೆ? ಹೌದು, ಖಂಡಿತ ಮಾಡ್ಕೊಡ್ಬೇಕು. ಯಾಕಂತಂದ್ರೆ ಅವರು ಜೊತೆಗೆ ತಳಿ ಅಭಿವೃದ್ಧಿನೂ ಆಗುತ್ತಲ್ಲ. ಈ ನಾಶದ ಜನಗಳು ಬಹಳ ಅಳಿವಿನ ಅಂಚಿನಲ್ಲಿದ್ದಾರೆ. ಆ ಅಳಿವಿನ ಅಂಚಿನ ಇಂಥರಿಂದಲೇ ಅಭಿವೃದ್ಧಿ ಮಾಡಕ್ಕಾಗದು ಬಿಟ್ರೆ ಯಾರೋ ಸ್ವಾರ್ಥಿಗಳು ಏನು ಮಾಡೋಕ್ಕಾಗಲ್ಲ. ಸ್ವಾರ್ಥವಿಲ್ದರೆ ಏನಾದರೂ ಸ್ವಲ್ಪ ಇದು ಮಾಡಿದ್ರೆ ಮಾಡ್ದಂಗೆ. ಅದಕ್ಕೆ ಇವ್ರನ್ನ ಸ್ವಲ್ಪ ನಿಸ್ವಾರ್ಥವಾಗಿ ಅವ್ರ ಸೇವೆ ಮಾಡ್ತಾವನೆ. ಅದಕ್ಕೆ ಏನಾದರೂ ಸರ್ಕಾರದಿಂದ ಅಭಿವೃದ್ಧಿ ಏನಾದರೂ ಮಾಡಿಕೊಡೋ ಈ ಸ್ಕೀಮ್ಗಳಿದ್ರೆ ಸ್ವಲ್ಪ ಹೆಲ್ಪ್ ಮಾಡಲಿ ಅವನಿಗೆ. ಸರಿ ಅಮ್ಮ, ಆಯ್ತು. ಓಕೆ, ಥ್ಯಾಂಕ್ ಯು. ಹೆಸರು? ಪುಷ್ಪ ಅಂತ. ನಿಮ್ದು ಕಾತ್ರಿಕೇಳೇನಾ? ಕಾತ್ರಿಕೇಳ. ಇವರು ಎಷ್ಟು ವರ್ಷದಿಂದ ಹಸುಗಳು ಸಾಕ್ತಾ ಇದಾರಕ್ಕ? 25 ಇಯರ್ಸಿಂದಲೂ ಸಾಕ್ತಾನೆ ಇದ್ದಾರೆ. ಆಮೇಲೆ ಅವನು ಯಾವುದೇ ಕಾರಣಕ್ಕೂ ಕಟುಕರಿಗೆ ದನ ಮಾಡೋದು ಮಾರಿರು ಸಹ ದುಡ್ಡನ್ನು ವಾಪಸ್ ಅಡ್ವಾನ್ಸ್ ಇಸ್ಕೊಂಡಿದ್ದಾನೆ. ಅವರು
ಕಟಕರು ಅಂತ ಗೊತ್ತಾದ ತಕ್ಷಣ ದುಡ್ಡನ್ನು ವಾಪಸ್ ಇಸ್ಕೊಂಡಿದ್ದಾನೆ. ಅವನು ಯಾವುದೇ ಕಾರಣಕ್ಕೂ ಕಟಕರಿಗೆ ದನ ಕೊಡಲ್ಲ. ಅವನು ಎಷ್ಟೇ ಕಷ್ಟ ಆಗಲಿ ಅವನು ಹುಲ್ಲು ತಂದು ಕಾಡು ಮೇಡು ರಾತ್ರಿ 7 ಗಂಟೆವರೆಗೂ ಬರ್ತಾನೆ ದನ ಮೇಯಿಸ್ಕೊಂಡು. ಅಷ್ಟು ಅವ್ರ ಮೇಲೆ ನಿಗಾ ಮಾಡ್ತಾನೆ. ಭಾಳನೇ ಶ್ರಮ ವಹಿಸಿ ಅವನು ಸಾಕ್ತಾನೆ. ಅದಕ್ಕೆ ನೀವೇನು ಹೇಳ್ತೀರಾ? ಸರ್ಕಾರಕ್ಕೆ ಹೇಳೋದಿದೆಯಾ ಅಥವಾ ಅವನಿಗಾಗಿ ಒಂದು ಏನಾದರೂ ಒಂದು ಹೆಲ್ಪ್, ಒಂದು ಗೋಶಾಲೆ ಮಾಡಿ ಮತ್ತೆ ಸ್ವಲ್ಪ ಹುಲ್ಲು ಪಲ್ಲಿಂದು ಅವಕ್ಕೆ ಏನಾದರೂ ಒಂದು ಅಭಿವೃದ್ಧಿ ಸಾಕಾಗಿ ಹೆಚ್ಚು ಒತ್ತು ಕೊಡ್ಲಿ ಅಂತ ಹೇಳ್ತೀರಾ? ಅಟ್ಲೀಸ್ಟ್ ಅವನಿಗೆ ಏನು ಹೆಲ್ಪ್ ಮಾಡ್ಲಿಲ್ಲ ಅಂದ್ರೂ ದನಗಳನ್ನ ಸಾಕೋದಕ್ಕೆ ಹೆಲ್ಪ್ ಬೇಕೇ ಬೇಕಲ್ವ್ರ. ಅವನೊಬ್ನಿಂದಲೇ ಅಷ್ಟೊಂದು ದನಗಳನ್ನೆಲ್ಲ ಮೇಂಟೈನ್ ಮಾಡೋದು. ನೋಡಿ ಈಗ ಏನ್ ಹೇಳ್ತೀನಿ ಅಂದ್ರೆ, ತುಮಕೂರು ಜಿಲ್ಲೆಯಲ್ಲೇ ಈ ವರ್ಷದ ಮೊದಲ ಹಂತದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಎಲಿಯೂರು ಗ್ರಾಮ ಪಂಚಾಯಿತಿಯಲ್ಲಿ ಸರಳವಾಗಿ ಹಾಗೂ ಅರ್ಥಗರ್ಭಿತವಾಗಿ ಆಚರಿಸಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಷ್ಮಾ ಮೋಹನ್, ನಮ್ಮ ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳು, ವಿವಿಧ ಇಲಾಖೆ ಸರ್ಕಾರಿ ಅಧಿಕಾರಿಗಳು, ಸಾರ್ವಜನಿಕರಾದ ನಾವುಗಳು ನಮ್ಮ ಪಂಚಾಯಿತಿಯನ್ನ ಮಹಿಳೆಯರಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿ, ಆರ್ಥಿಕ ಅಭಿವೃದ್ಧಿ ಹೊಂದಲು ಅವಕಾಶ ಕಲ್ಪಿಸುತ್ತೇವೆ. ಹೆಣ್ಣು ಮಕ್ಕಳು ಆಡಳಿತದಲ್ಲಿ ಭಾಗವಹಿಸುವಂತೆ ಮಾಡುವುದು, ಹೆಣ್ಣು ಮಕ್ಕಳಿಗೆ ಅವರ ರಕ್ಷಣೆ ಮತ್ತು ಸುರಕ್ಷತೆ ಹಾಗೂ ಹಕ್ಕುಗಳ ಜೊತೆಗೆ ಇರುವ ಕಾನೂನುಗಳ ಬಗ್ಗೆ ಅರಿವು ಮೂಡಿಸುವುದು, ಮುಖ್ಯವಾಗಿ ಹೆಣ್ಣು ಭ್ರೂಣ ಲಿಂಗ ಪತ್ತೆ ಮತ್ತು ಹೆಣ್ಣು ಭ್ರೂಣ ಹತ್ಯೆಯಂತಹ ಅಮಾನವೀಯ ಘಟನೆಗಳು ಜರುಗದಂತೆ ನಮ್ಮ ಗ್ರಾಮ ಪಂಚಾಯಿತಿಯನ್ನ ಮಹಿಳಾ ಮತ್ತು ಹೆಣ್ಣು ಮಕ್ಕಳ ಸ್ನೇಹಿ ಪಂಚಾಯಿತಿಯನ್ನಾಗಿ ಮಾಡ್ತೇವೆ ಎಂದು ಸರ್ವ ಮಹಿಳಾ ಸದಸ್ಯರು ಪ್ರತಿಜ್ಞೆ ಮಾಡಿದ್ರು. ಈ ಸಂದರ್ಭದಲ್ಲಿ ಎಲಿಯೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುಷ್ಮಾ ಮೋಹನ್, ಉಪಾಧ್ಯಕ್ಷರಾದ ರಾಮಚಂದ್ರಪ್ಪ, ಸದಸ್ಯರಾದ ನವೀನ್ ವೈಟಿ, ಭಾಗ್ಯಮ್ಮ ರಂಗನಾಥ್, ಆಶಾ ಲೋಹಿತ್, ಸತೀಶ್ ಕುಮಾರ್, ಪುನೀತ್ ಕುಮಾರ್, ನಾಗವೇಣಿ ವೆಂಕಟರಾಮು, ಲಕ್ಕಮ್ಮ ಗಂಗಣ್ಣ, ಶಿವಣ್ಣ ರಾಜಣ್ಣ, ರಾಮಣ್ಣ, ಗಂಗಮ್ಮ, ಹನುಮಂತರಾಜು ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. 50% ಹೆಣ್ಮಕ್ಳಿಗೆ ಅಂತ ಮೀಸಲಾತಿ ಇದ್ರು ನಾವು ಹಿಂದಕ್ಕೆ ಹೋಗ್ತಿರ್ತೀವಿ. ಅವ್ರು ಬನ್ನಿ ಮುಂದೆ ಅಂದ್ರೆ ನಾವು ಹಿಂದೆನೇ ಅಲ್ಲಿ ಮೇಡಮ್ ಅವ್ರು ಇದೆ ಹೇಳಿದ್ರು, ನಾವು ಎಷ್ಟು ಮುಂದೆ ಬನ್ನಿ ಹೆಣ್ಮಕ್ಳು ಅಂದ್ರೂ ಹಿಂದೆನೇ ಸರಿತಿರ್ತೀರ ಅಂತ. ಅದಕ್ಕೆ ಕಾರಣ ಇವಾಗ ಗೊತ್ತಾಯ್ತು ಸರ್, ಮಾತಾಡಿ ಅಂದ್ರು ನಾವು ಸೈಲೆಂಟ್ ಆಗಿರ್ತೀವಿ. ಅವ್ರು ಎಷ್ಟೇ ಉಪಯೋಗ ಮಾಡಿಕೊಟ್ರು ನಾವು ಹಿಂದೆ ಹೊಡಿತೀವಿ. ಹೆಣ್ಮಕ್ಳು ಮುಂದೆ ಬರಲಿ ಅಂತ ಕೂಸು ಮನೆ ಅಂತ ಮಾಡಿದ್ರು. ಅಂದರೆ 6 ತಿಂಗಳಿಂದ 6 ತಿಂಗಳಿಂದ 3 ವರ್ಷದೊಳಗಿರೋರ ಶಿಶುವಾರ ಕರ್ಕೊಳಲ್ಲ ಅಂತ ಕುಸುಮನೆ ಅಂತ ಮಾಡಿದ್ರು. ಅಂದರೆ ಅಲ್ಲಿ ಮಕ್ಳನ್ನ ಬಿಟ್ಟು ಹೆಣ್ಮಕ್ಳು ಮುಂದೆ ಬಂದು ಕೆಲಸ ಮಾಡಿ ದುಡೀಲಿ, ಬಡತನ ಅನ್ನೋದೇ ಬೇಡ ಅನ್ನೋ ಕಾರಣಕ್ಕೋಸ್ಕರ. ಆದ್ರೂ ಅಲ್ಲೂ ಕೂಡ ನಾವು ಹಿಂಜರಿತಾನೆ ಇರ್ತೀವಿ. ಹೆಣ್ಮಕ್ಳು ಮುಂದೆ ಬರಲಿ ಅಂತ ಹೇಳ್ತಾ ಮಹಿಳಾ ದಿನಾಚರಣೆಗೆ ಶುಭಾಶಯಗಳು. ನಾನು 2 ಮಾತನ್ನು ಮುಗಿಸ್ತೀನಿ. ಎಲ್ಲರೂ ಮಾಡ್ತಾರೆ. ಆದರೂ ನಾವು ಇವತ್ತು ಮೊನ್ನೆ ಟ್ರೈನಿಂಗ್ ಹೋಗಿ ಬಂದರೆ ಜಿಲ್ಲೆಯಿಂದ ಒಬ್ಬರನ್ನೇ ಕಳಿಸಿದ್ದು. ಅದರಲ್ಲೂ ನಮ್ಮ ಎಲ್ಲಿಯವರು ಅಂದರೆ ಶಿರಾದಲ್ಲಿ ಎಲ್ಲಿಯವರು. ನಾವು ನಮ್ಮ ಅಧ್ಯಕ್ಷರ ಸಮೇತ 2 ದಿನ ಹೋಗಿ ಎಲ್ಲ ತಿಳ್ಕೊಂಬಂದು ಇವತ್ತಲೇ ಮಾಡಬೇಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಈ ದಿನ ಹಮ್ಮಿಕೊಂಡಿದ್ದು. ಎಲ್ಲರೂ ಕಾರಣಭೂತರಾಗಿದ್ದರೆ ಯಶಸ್ವಿಗೊಳಿಸೋಕ್ಕೆ. ಈ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಮಹಿಳಾ ಒಕ್ಕೂಟದವರು, ನಮ್ಮ MBK, ಅಂಗನವಾಡಿ ಕಾರ್ಯಕರ್ತೆಯರು, ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು, ನಮ್ಮ ಸರ್ವ ಸದಸ್ಯರು, ಸಾರ್ವಜನಿಕರು, ಎಲಿಯೂರು ಗ್ರಾಮ ಪಂಚಾಯತಿನ ಆಯ್ಕೆ ಮಾಡಿ ಅದರಿಂದ ನಮ್ಮ ಅಧ್ಯಕ್ಷರು, ನಮ್ಮ PDO ಅವರು ಸಮೇತ PDO ಅವ್ರ ಪರವಾಗಿ ನಾನು ಹೋಗಿದ್ದೆ. 2 ದಿನ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅದು ವಿಶೇಷವಾಗಿ ಆರ್ಥಿಕ ಸ್ವಾವಲಂಬನೆಗಳಾಗಿ ಬದುಕಬೇಕು ಮಹಿಳೆಯರು ಅಂತ ಈ ದಿನ ಮಹಿಳಾ ದಿನಾಚರಣೆಯನ್ನು ಮಹಿಳೆಯರದೇ ಇದಾದಂಥ ಒಂದು ವ್ಯವಸ್ಥಿತವಾದ ದಿನವಾಗಿದ್ದು ಈ ದಿನ ನಮ್ಮ ಎಲಿಯೂರು ಗ್ರಾಮ ಪಂಚಾಯತಿಯಿಂದ ವಿಶೇಷವಾಗಿ ಹಮ್ಮಿಕೊಂಡಿದ್ದು. ಮಹಿಳೆಯರು ಮುಂದಿನ ಸಮಾಜದ ಮುಖ್ಯವಾಹಿನಿಗೆ ಬರಬೇಕಂತಲೇ ಸರ್ಕಾರದವರು ಈ ಹಿಂದೆ ಏನು 33% ಮಹಿಳೆಯರಿಗೆ ಮೀಸಲಿದ್ದದಂಥದ್ದನ್ನು 2010ರಿಂದ 50% ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಮಹಿಳೆಯರು ಹೆಚ್ಚಿನ ರೀತಿಯಲ್ಲಿ ಎಲ್ಲ ಸಭೆಗಳಲ್ಲೂ ಪಾಲ್ಗೊಂಡು ಈ ಸಭೆಗಳ ಮುಖಾಂತರ ತಮ್ಮ ಕುಟುಂಬಗಳ ನಿರ್ವಹಣೆಯನ್ನು ಹಾಗೂ ಬಡತನ ಮುಕ್ತವಾಗಿ ಮಾಡಿಕೊಳ್ಳೋದ್ರ ಮುಖಾಂತರ ಶ್ರೀಶಕ್ತಿ ಸ್ವಸಹಾಯ ಸಂಘಗಳ ಮೂಲಕ ಹಾಗೂ ನಮ್ಮ ಸಾಮಾಜಿಕವಾಗಿ ಆಡಳಿತದಲ್ಲೂ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಮೇತ 50% ಎಲ್ಲೋದ್ರೂ ಸಮೇತ 50% ಈಗಾಗಲೇ ಬಂದಿದೆ. ಇನ್ನೂ 50ರಿಂದ 60 ಮೇಲೆ ಬರ್ತಾ ಇದೆ. ಅದೇ ರೀತಿ ಎಲ್ಲರೂ ಒಗ್ಗೂಡಿ ಏನೇ ಕೆಲಸ ಇರಲಿ, ಏನೇ ಒಂದು ಇದಿರಲಿ, ನಿಮ್ಮ ಮಹಿಳಾ ಸಂಘಗಳು ಒಕ್ಕೂಟಗಳು ಕರೆದಾಗ ದಯಮಾಡಿ ಪಾಲ್ಗೊಳ್ಳಿ, ಅಲ್ಲಿರೋ ವಿಚಾರಗಳನ್ನು ವಿನಿಮಯ ಮಾಡ್ಕೊಳ್ಳಿ ಅಂತ ಹೇಳ್ತಾ
ಇಲ್ಲಿ ಉದ್ದೇಶ ಏನಂದರೆ ಮಹಿಳೆಯರು ತಾವು ಸ್ವಾವಲಂಬಿಗಳಾಗಿ ಬಡತನ ರೇಖೆಗಿಂತ ಬಡತನರ ಹಸುವಿನ ಮುಕ್ತತೆಯಿಂದ ಬಗೆಹರಿಸಿಕೊಂಡು ಕೌಶಲ್ಯಾಭಿವೃದ್ಧಿಗಳಿಂದ ಕಂಡಿಡ್ಕೊಂಡು ಒಳ್ಳೆಯ ಕುಟುಂಬದಲ್ಲಿ ಒಳ್ಳೆಯ ಯಶಸ್ಸನ್ನು ಗಳಿಸಿಕೊಡಲಿ ಅಂತ ಮುಖ್ಯವಾಹಿನಿಗೆ ಸರ್ಕಾರದಿಂದ ಮುಖ್ಯವಾಹಿನಿಗೆ ಮಹಿಳೆಯರು ಬರಲಿ ಅಂತ ಹೇಳ್ತಾ ಈ ವಿಶೇಷ ದಿನಾಚರಣೆಯನ್ನು ಆಚರಿಸುತ್ತಾ ಇಲ್ಲಿ ವಿಶೇಷವಾಗಿ ಮಹಿಳಾ ಮತ್ತು ಹೆಣ್ಣು ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯಿತಿ ರಚಿಸಲು ಮಾರ್ಗದರ್ಶನ ನೀಡಿದ್ದಾರೆ. ಈ ಮಾರ್ಗದರ್ಶನದಂತೆ ಪ್ರತಿ ಗ್ರಾಮದಲ್ಲೂ ಮುಂದಿನ ದಿನದಲ್ಲಿ ಇನ್ನೊಂದು ವಾರದೊಳಗಾಗಿನ ಎಲ್ಲ ವಾರ್ಡ್ನಲ್ಲೂ ವಾರ್ಡ್ ಸಭೆ ಮಾಡಿ ಮಹಿಳೆಯರ ಅಹವಾಲುಗಳನ್ನು ಏನು ಕುಂದು ಕೊರತೆ ಇದೆ, ಏನು ಅವ್ರಿಗೆ ಕಷ್ಟ ಇದೆ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸಿಕೊಂಡು ಈಗಾಗಲೇ ಸಮಾಜದಲ್ಲಿ ಈ ಬಾಲ್ಯ ವಿವಾಹ ಪದ್ಧತಿ ಅಮರಾಪುರ ರಸ್ತೆಯ ಜ್ಯೋತಿ ನಗರದ RR ರೆಸ್ಟೋರೆಂಟ್ ಮತ್ತು ಬಾರ್ ಮುಂಭಾಗದಲ್ಲಿರುವ ಶ್ರೀ ಗಣೇಶ್ ಎಲೆಕ್ಟ್ರಿಕಲ್ ಅಂಡ್ ಹಾರ್ಡ್ವೇರ್ ಅಂಗಡಿಯಲ್ಲಿ ಕಳ್ಳತನ ನಡೆದಿದೆ. ಶಿರಾನಗರದ ಡಾಲರ್ಸ್ ಕಾಲನಿ ಎಂದೇ ಹೆಸರು ಪಡೆದಿರುವ ಜ್ಯೋತಿ ನಗರದಲ್ಲಿರುವ ಡೋಲಾರಾಮ್ ಮಾಲೀಕತ್ವದ ಶ್ರೀ ಗಣೇಶ್ ಎಲೆಕ್ಟ್ರಿಕಲ್ ಅಂಡ್ ಹಾರ್ಡ್ವೇರ್ ಅಂಗಡಿಯಲ್ಲಿ ಕಳ್ಳತನ ನಡೆದಿದ್ದು, ವ್ಯಾಪಾರಕ್ಕಾಗಿ ಹೊರ ರಾಜ್ಯ ರಾಜಸ್ಥಾನದಿಂದ ಬಂದು ಸುಮಾರು ವರ್ಷದಿಂದ 100ಕ್ಕೂ ಹೆಚ್ಚು ಕುಟುಂಬಗಳು ಅಂಗಡಿ ವ್ಯಾಪಾರವನ್ನೇ ನೆಚ್ಚಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಇತ್ತೀಚೆಗೆ ಶಿರಾನಗರದಲ್ಲಿ ಕಳ್ಳತನಗಳು ವಿಪರೀತವಾಗಿ ಜರುಗುತ್ತಿದ್ದು, ಶಿರಾನಗರದ ಅಂಗಡಿ ಮುಂಗಟ್ಟು ವ್ಯಾಪಾರಸ್ಥರು ಹಾಗೂ ಜನಸಾಮಾನ್ಯರು ಭಯಭೀತರಾಗಿದ್ದಾರೆ. ನಮ್ಮ ಜೀವನ ಹೇಗೆ ನಡೆಸಬೇಕು ಎಂಬ ಆತಂಕದಲ್ಲಿದ್ದಾರೆ. ಸದ್ಯ ಈ ಘಟನೆ ಕುರಿತು ಶಿರಾನಗರದ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ಯಾದಲಡಕು ಶ್ರೀ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಾರ್ಚ್ 15 ಶನಿವಾರ ರಾತ್ರಿ ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಶ್ರೀ ನಂಜಾವಧೂತ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ರಂಗನಾಥ ಸ್ವಾಮಿ ಕಲ್ಲುಗಾಲಿ ರಥೋತ್ಸವ ವಿಜೃಂಭಣೆಯಿಂದ ನೆರವೇರಲಿದೆ. ಈ ಮಾಹಿತಿಯನ್ನ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಸೇವಾ ಸಮಿತಿ ಅಧ್ಯಕ್ಷರಾದ ವೈಕೆ ಜಯರಾಮಪ್ಪ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಪಾಂಡುರಂಗಪ್ಪ, ಪ್ರಧಾನ ಅರ್ಚಕ ಪಿ ಚಿದಾನಂದ್, ವಿಎಸ್ಎಸ್ಎನ್ ಮಾಜಿ ಅಧ್ಯಕ್ಷ ಮಹಾಲಿಂಗಪ್ಪ, ಮುಖಂಡರಾದ ಶಿವಣ್ಣ, ಬಿಆರ್ ತಿಪ್ಪೇಸ್ವಾಮಿ, ಆರ್ ತಿಪ್ಪೇಸ್ವಾಮಿ, ಮಹೇಶ್, ಬಸವರಾಜು, ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಮೂಲೆಮನೆ ರಂಗನಾಥ್, ಚಂದ್ರಪ್ಪ, ಕೆ ಪಾಂಡುರಂಗಪ್ಪ ಸೇರಿದಂತೆ ಇತರರು ಮಾಹಿತಿ ನೀಡಿದ್ರು. ಈ ಕ್ಷೇತ್ರದ ಆರಾಧ್ಯ ದೈವ ಶ್ರೀ ರಂಗನಾಥ ಸ್ವಾಮಿಯ ಪಾದ ಕಮಲಗಳಲ್ಲಿ ವಂದಿಸುತ್ತಾ ನಮ್ಮ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ನಂಜಾವಧೂತ ಸ್ವಾಮೀಜಿಯವರ ಪಾದ ಕಮಲಗಳಿಗೆ ವಂದಿಸುತ್ತಾ ನಮ್ಮ ಶಿರಾ ತಾಲೂಕಿನ ಈ ಯಾದಲಡಕು ಗ್ರಾಮದಲ್ಲಿ ಪ್ರತಿ ವರ್ಷದಂತೆಯೂ ಈ ವರ್ಷವೂ ಸಹ ಬಹಳ ಅದ್ಧೂರಿಯಾಗಿ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿಯ ಜಾತ್ರಾ ಮಹೋತ್ಸವವನ್ನು ಏರ್ಪಡಿಸಲಾಗಿದೆ. ಈ ವರ್ಷವೂ ಸಹ ಎಂದಿನಂತೆಯೇ ಪ್ರತಿ ವರ್ಷದಂತೆಯೂ ಸಹ ಭಾಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳೊಂದಿಗೆ ಈ ಜಾತ್ರಾ ಮಹೋತ್ಸವವು ನಡೆಯಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಳಷ್ಟು ಜನಸಂಖ್ಯೆಯನ್ನು ಸೇರಿ ಅಣ್ಣ ತಮ್ಮಂದಿರು, ಕುಲಬಾಂಧವರು ಎಲ್ಲರೂ ಸಹ ಹೆಚ್ಚಿನದಾಗಿ ಸೇರಿ ಈ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕು. ಹಾಗೂ ಈ ಜಾತ್ರಾ ಮಹೋತ್ಸವದಲ್ಲಿ ಭಾಳ ವಿಶೇಷವಾಗಿ 15ನೇ ತಾರೀಕಿನಂದು ಶ್ರೀ ರಂಗನಾಥ ಸ್ವಾಮಿಯ ಕಲ್ಲುಗಾಲಿ ರಥೋತ್ಸವವಿದ್ದು, ಶ್ರೀ ಪರಮಪೂಜ್ಯ ಜಗದ್ಗುರು ನಂಜಾವಧೂತ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಅವರ ಒಂದು ನೇತೃತ್ವದಲ್ಲಿ ಈ ಕಲ್ಲುಗಾಲಿ ಮಹೋತ್ಸವ ನಡೆಯಲಿದ್ದು, ದಯಮಾಡಿ ಎಲ್ಲ ಭಕ್ತ ಮಹೇಶ್ವರರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಈ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಶಿರಾ ತಾಲೂಕು ಯಾದಲಡಕು ಗ್ರಾಮದ ಆರಾಧ್ಯ ದೈವವಾದ ಶ್ರೀ ರಂಗನಾಥ ಸ್ವಾಮಿಯ ಜಾತ್ರಾ ಮಹೋತ್ಸವ 13ನೇ ತಾರೀಕಿಂದ ಶುರುವಾಗಿ 14, 15, 16, 17ವರೆಗೂ ನಡೆಯುತ್ತೆ.
ಅದರಲ್ಲಿ ಮುಖ್ಯವಾಗಿ 14ನೇ ತಾರೀಕು 101 ಅಡಿ ಹರಸೇವೆ ಇರುತ್ತೆ. ಎಲ್ಲ ಭಕ್ತಾದಿಗಳು ಅದರಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಚೆನ್ನಾಗಿ ಮಾಡಿಕೊಡ್ತಾರೆ. ಹಾಗೆ 15ನೇ ತಾರೀಕು ನಮ್ಮ ಪರಮ ಪೂಜ್ಯ ಗುರುಗಳಾದಂಥ ನಂಜಾವಧೂತ ಮಹಾಸ್ವಾಮಿಗಳ ಒಂದು ನೇತೃತ್ವದಲ್ಲಿ ಕಲ್ಲುಗಾಲಿ ರಥೋತ್ಸವ ನಡೆಯುತ್ತೆ. ಅದರ ಜೊತೆಯಲ್ಲಿ ರಂಗನಾಥ ಸ್ವಾಮಿ ಸೇವಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಆರ್ ಜಯರಾಮಯ್ಯನವರ ಒಂದು ಮುಖಂಡತ್ವದಲ್ಲಿ ಮತ್ತು ಪಾಂಡ್ರಂಗಪ್ಪನವರ ಒಂದು ಜವಾಬ್ದಾರಿತ್ವದಲ್ಲಿ ಪ್ರತಿಯೊಬ್ಬರು ಊರಿನ ಜನ ಎಲ್ಲ ಸೇರಿಕೊಂಡು ಎಲ್ಲ ಅಣ್ಣ ತಮ್ಮಗಳು ಎಲ್ಲ ಗ್ರಾಮಸ್ಥರುಗಳು ಅವರವ್ರ ಸ್ವಂತವಾದ ಒಂದು ಖಾತೆಯನ್ನು ಅವರವರೇ ನಿರ್ವಹಿಸಿಕೊಂಡು ಕೆಲಸ ಕಾರ್ಯಗಳನ್ನು ಭಾಳ ಚೆನ್ನಾಗಿ ಮಾಡಿಕೊಡ್ತಾರೆ. ದಯಮಾಡಿ ಅವತ್ತು ಹರಸೇವೆ ಇರುತ್ತೆ ಮಧ್ಯಾಹ್ನ ಟೈಮಲ್ಲಿ, ಸಾಯಂಕಾಲ ಆರತಿ ಇರುತ್ತೆ, ಸಾಯಂಕಾಲ ನೈಟು 10 ಗಂಟೆ ಹಂಗೆ ಪರಮ ಪೂಜ್ಯ ಗುರುಗಳಿಂದ ಒಂದು ರಥೋತ್ಸವ ಕಾರ್ಯಕ್ರಮ ನೆರವೇರುತ್ತೆ. ಅದರ ಜೊತೆಯಲ್ಲಿ ಸುಗಮ ಸಂಗೀತ ಕಾರ್ಯಕ್ರಮ ಕೂಡ ಇರುತ್ತೆ. ಅದಾದ ನಂತರ 15ನೇ ತಾರೀಕು 16ನೇ ತಾರೀಕು ಉಂಡೆ ಮಂಡ್ಯ ಕಾರ್ಯಕ್ರಮ ಇರುತ್ತೆ. ಅದಾದ ನಂತರ 17ನೇ ತಾರೀಕು ವಸಂತೋತ್ಸವ ಓಕ್ಲಿ ಕಾರ್ಯಕ್ರಮ ಕೂಡ ಇರುತ್ತೆ. ಹಾಗೆಯೇ ಬರುವಂಥ ಭಕ್ತಾದಿಗಳು 10 ಸೇರು ಅಕ್ಕಿ 1 ಸೇರು ಬೇಳೆ 251 ರೂಪಾಯಿ ಹಣವನ್ನು ತಂದು ಕೊಟ್ಟು ಇಲ್ಲಿ ರಸೀದಿ ಪಡೆಯತಕ್ಕದ್ದು. ಎಲ್ಲ ಅಣ್ಣ ತಮ್ಮಗಳು ಒಕ್ಕಲುಗಳು ಭಕ್ತಾದಿಗಳು ಯಾರ್ಯಾರು ಕೂಡ ದಾನವಾಗಿ ಕೊಡಬಹುದು. ಅದೇ ರೀತಿ ಈ ವರ್ಷ ಯಥೇಚ್ಛವಾಗಿ ಭಾಳಷ್ಟು ಭಕ್ತಾದಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಸಹಾಯ ಮಾಡಿದ್ದಾರೆ. ಅದರಲ್ಲಿ ಮೈಕ್ ಸೆಟ್ಗೆ ಒಬ್ಬರು, ಬಾಳೆ ಎಲೆಗೆ ಒಬ್ಬರು, ಮತ್ತು ತರಕಾರಿಗೂ ಕೂಡ ಕೆಲವರು ಸಹಾಯ ಮಾಡಿದ್ದಾರೆ. ಹರಸೇವೆಗೆ ಅಕ್ಕಿ ಕೂಡ ಕೆಲವರು ಕೊಟ್ಟಿದ್ದಾರೆ. ಹಾಗೆ ನಾಸಿಕ್ ಡೋಲ್ಗೆ ನಮ್ಮೂರಿನ ರೇಷ್ಮೆ ಬೆಳೆಗಾರ ಸಂಘದ ಅವರೆಲ್ಲ ಸೇರಿ ಕೊಟ್ಟಿರ್ತಾರೆ. ಹಾಗೆ ಭಕ್ತಾದಿಗಳೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಭಾಳಷ್ಟು ಯಶಸ್ವಿಯಾಗಿ ನಡೆಸ್ಕೊಡೋದಕ್ಕೆ ಒಪ್ಪಿರ್ತಾರೆ. ತಾವು ಎಲ್ಲರೂ ಬನ್ನಿ. 15ನೇ ತಾರೀಕು ಯಾವುದೇ ಟೈಮಲ್ಲಿ ಮಿಸ್ ಮಾಡದಂತೆ ರಂಗನಾಥ ಸ್ವಾಮಿಯ ಭವ್ಯ ರಥೋತ್ಸವವನ್ನು ನೋಡಿ, ಮೆರವಣಿಗೆ ನೋಡಿ, ಆ ಜಾತ್ರಾ ಮಹೋತ್ಸವಕ್ಕೆ ಎಲ್ಲರೂ ಬಂದು ತಮ್ಮ ಪ್ರೋತ್ಸಾಹ, ತನುಮನ ಧನ ಸಹಾಯ ಮತ್ತು ಇಲ್ಲಿದ್ದಂಥ ಕೆಲಸ ಕಾರ್ಯಗಳಿಗೆ ನೆರವೇರಿಸಿಕೊಂಡು ನಮ್ಮ ಈ ಒಂದು ಎಲ್ಲ ಜವಾಬ್ದಾರಿಯನ್ನು YK ಜಯರಾಮಯ್ಯನವರು ಈ ನಮ್ಮ ಸೇವಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಜಯರಾಮಯ್ಯನವ್ರ ನೇತೃತ್ವದಲ್ಲಿ ನಡೆಯುತ್ತೆ. ಅದ್ರ ಜೊತೆಯಲ್ಲಿ ಎಲ್ಲ ಗೌಡ್ಗಳು ಕೂಡ ಸಪೋರ್ಟಾಗಿ ಒಂದು ಈ ಸೇವೆಯನ್ನು ಮಾಡಲಿಕ್ಕೆ ತಯಾರಾಗಿರ್ತಾರೆ. ಆದ್ದರಿಂದ ಭಕ್ತಾದಿಗಳು ದಯಮಾಡಿ ಎಲ್ಲರೂ ಕೂಡ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ತಪ್ಪದೇ ಬರಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ತಿಪ್ಟೂರು BH ರಸ್ತೆಯ ಪಕ್ಕದಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಿರುವ ಕೈಗಾಡಿಗಳ ವ್ಯಾಪಾರದಿಂದ ಅಕ್ಕಪಕ್ಕದ ನಗರವಾಸಿಗಳಿಗೆ ಆರೋಗ್ಯ ತೊಂದರೆ ಎಂದು ಆರೋಪ. ತಿಪ್ಟೂರು ನಗರದ KR ಬಡಾವಣೆಯ BH ರಸ್ತೆಗೆ ಹೊಂದಿಕೊಂಡಿರುವ ಮೊದಲನೇ ಮುಖ್ಯ ರಸ್ತೆಯಲ್ಲಿ ದಿನೇ ದಿನೇ ಕೈಗಾಡಿಗಳು ಮತ್ತು ಸಣ್ಣ ಸಣ್ಣ ತಿಂಡಿ ತಿನಿಸುಗಳ ಅಂಗಡಿಗಳ ಹಾವಳಿ ಹೆಚ್ಚಾಗುತ್ತಿದ್ದು, ಸಂಜೆ ವೇಳೆ ಮಕ್ಕಳು ಮತ್ತು ಸಾರ್ವಜನಿಕರು ದಿನವಿಡೀ ಸಾರ್ವಜನಿಕರು ಕೈಗಾಡಿಗಳ ಅಂಗಡಿಗಳ ಮುಂದೆ ಟೂ ವೀಲರ್ಗಳನ್ನು ರಸ್ತೆ ಮಧ್ಯೆ ನಿಲ್ಲಿಸಿ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗುತ್ತಿದೆ. ಇದರ ಬಗ್ಗೆ ತಾಲೂಕು ಆಡಳಿತ ಮತ್ತು ನಗರಸಭೆಗೆ ಪ್ರತಿ ವರ್ಷ ಲಿಖಿತ ರೂಪದಲ್ಲಿ ದೂರು ನೀಡಿದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಈ ವ್ಯಾಪ್ತಿಯ ಕೌನ್ಸಿಲರ್ MS ಯೋಗೀಶ್ ಮತ್ತು ಅಕ್ಕಪಕ್ಕದ ನಿವಾಸಿಗಳಾದ ಡಾ ವಿದ್ಯಾರಣ್ಯ ಮಾಧ್ಯಮದವರಿಗೆ ಮಾಹಿತಿ ನೀಡಿದ್ದಾರೆ. ತೊಂದರೆ ಆಗದೇ ರೀತಿ ಇವರು ವ್ಯಾಪಾರ ಮಾಡ್ಕೊಂಡು ಹೋಗಿದ್ರೆ ಮಾತ್ರ ಇಲ್ಲಿ ಇರ್ಬೋದು ಸರ್. ಇಲ್ಲ ಅಂತ ಕುಮಾರ್ ಏನೋ ಗೋಬಿ ಬಿಡಿತಾ ಇರ್ತಾರೆ, ಅಲ್ಲಿ ವ್ಯಾಪಾರ ಮಾಡ್ತಾ ಇರ್ತೀರಾ ಇವರೇ ನಿಲ್ಲಿಸ್ತಾರೆ. ದಯವಿಟ್ಟು ಅಲ್ಲಿ ನಿಲ್ಲಿಸ್ಬೇಡಿ ಅಂತ ಫಸ್ಟ್ ಅದನ್ನ ಹೇಳಿ. ನಾನು ರೋಡ್ ಮಧ್ಯದಲ್ಲಿ ನಿಲ್ಸ್ಕೊಂಡು ಅವ್ರಿಗೂ ಕಿರಿಕಿರಿ ಆಗುತ್ತೆ. ಅವ್ರು ಯಾವುದೋ ಗಾಡಿಗಳನ್ನ ತಕೊಂಡು ಆಚೆ ಬರೋಕ್ಕಾಗಲ್ಲ. ಈ ಥರ ಸಮಸ್ಯೆ ಆಗುತ್ತೆ. ಹಿಂದೆ ಮುಂದೆ ಓಡಾಡ್ಕೊಂಡು 1 ಲೀಟರ್ ಪೆಟ್ರೋಲ್ ಹೋಗಿರುತ್ತೆ. ಆಯ್ತು ಸರ್, ಪರ್ಮಿಷನ್ ಎಷ್ಟಾಯ್ತು ಅದಕ್ಕೋಸ್ಕರ ಅಲ್ಲಿ ಎಷ್ಟು ದಿನ ಏನು ಡಸ್ಟ್ಬಿನ್ ಎಲ್ಲ ಮಾಡ್ಕೊಂಡು ಸ್ಯಾನಿಟೈಸೇಷನ್ ಮಾಡ್ಕೊಂಡು ನೀವೆಲ್ಲ ಹೋಟ್ಲರ ಕರೆಕ್ಷನ್ ವೇದಿಕೆ ಬಂದು ಹೇಳಿದ್ದಕ್ಕೆ ಇದು ಮಾಡ್ಕೊಂಡು ಅದು ಒಂದಲ್ಲಿ ಇದು ಒಂದು ಸೇರಿಸಿ ಅಷ್ಟೇ. ಸಾಯಲ್ ಗಾಡಿ ಅಂಗಡಿಗಳಲ್ಲಿ ಏನೇನು ವ್ಯಾಪಾರ ಮಾಡ್ತಿದ್ರು ಆ ಇದರಲ್ಲಿ ಬರ್ತಿರೋದು ವಾಸನೆ ಏನು ದಿನ ಇದು ಮಾಡೋಕ್ಕೋಸ್ಕರ ತಿಂಡಿಗಳು ಮಾಡೋಕ್ಕೆ ಬರ್ತಿದ್ದು ವಾಸನೆಯಿಂದ, ಅದರದ್ದು ಕನಗು ವಾಸನೆಯಿಂದ ಮನೆ ಸುತ್ತಮುತ್ತ ಬರ್ತಿದ್ದು. ಅದಕ್ಕೆ ಅದನ್ನು ಆಸ್ವಾದಿಸಕ್ಕೆ ಬರ್ತಿದ್ದ ಜನಗಳು ನಿಂತ್ಕೊಂಡು ಅದರ ಆಸ್ವಾದನೆ ಮುಗಿದ್ರು ರೋಡಲ್ಲಿ ನಿಂತ್ಕೊಂಡು ಎಲ್ಲೆಲ್ಲಿ ಬೇಕಾಬಿಟ್ಟಿಯಾಗಿ ವಾಹನಗಳು ನಿಲ್ಲಿಸ್ಕೊಂಡು ಸಂಚಾರಕ್ಕೆ ತೊಂದರೆ ಮಾಡ್ಕೊಂಡು ಇದಕ್ಕೆ ಇಲ್ಲಿ ವಾತಾವರಣ ಅಶುದ್ಧಿ ಮಾಡ್ಕೊಂಡು ಇವೆಲ್ಲ ತೊಂದರೆ ಮಾಡ್ತಿದ್ದು ನಮಗೆ ಭಾಳ ತೊಂದರೆ ಸಹಿಸಲು ಅಸಾಧ್ಯವಾಗಿ ಇದು ಹೇಳಿ ಪುರಸಭೆಯಲ್ಲಿ ನಾವು ಮನವಿ ಮಾಡ್ತಿರೋದೇನು ಅಂದರೆ ಇಲ್ಲಿರೋ ಯಾರು ಗಾಡಿ ಅಂಗಡಿಯವ್ರು ಯಾರಿದ್ದಾರೆ ಅವ್ರ ಜೀವನ ನಿರ್ವಹಣೆ ಮಾಡೋಕ್ಕೋಸ್ಕರ ಹಾಕೊಂಡಿರೋದ್ರಿಂದ ಯಾವ ಕಾರಣಕ್ಕೂ ಅವ್ರಿಗೆ ತೊಂದರೆ ಮಾಡ್ದಲೆ ಅವ್ರಿಗೆ ಬೇರೆ ಸೂಕ್ತವಾದ ಜಾಗ ಮಾಡಿಕೊಟ್ಟು ಅದರಿಂದ ಪುರಸಭೆಗೂ ಆದಾಯ ಬರೋ ಥರ ಯೋಚನೆ ಮಾಡ್ಕೊಂಡು ಇಲ್ಲಿ ಜನರಿಗೂ ಪುರಸಭೆಯಿಂದ ಎಲ್ಲ ರೀತಿಯಾದ
ಅವ್ರು ಹೇಳಿದ್ದು ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ಕೊಂಡು ಇಲ್ಲಿರೋ ನಿವಾಸಿಗಳಿಗೆ ವ್ಯಾಪಾರಿಗಳಿಗೆ ಏನು ನಡೆಸ್ತಾ ಇದ್ದಾರೆ ಅವ್ರಿಗೂ ತೊಂದರೆ ಆಗದಾಗ ಎರಡೂ ಸೂಕ್ತ ರೀತಿಲಿ ತಾಲೂಕು ಆಡಳಿತದಲ್ಲಿ ಯಾರಿದ್ದಾರೆ ಅವ್ರ ಮುಂದೆ ಬಂದು ಇದಕ್ಕೆ ಪರಿಹಾರ ದೊರಕಿಸ್ಕೊಡ್ಬೇಕು. ಇದು ನನ್ನ ಖಂಡಿತವಾದ ಮನವಿ. ಕೆರೆಯ ಆಸುಪಾಸಿನಲ್ಲಿ ಇರುವ ರೈತರಿಗೆ ಅರಿವು, ಕೆರೆ ಒತ್ತುವರಿ ತೆರವುಗೊಳಿಸಿದ ಅಧಿಕಾರಿಗಳು. ಕಸಬಾ ಹೋಬಳಿ ದೊಡ್ಡ ನೆಟ್ಟಕುಂಟೆ ಗ್ರಾಮದಲ್ಲಿ ಒತ್ತುವರಿಯಾಗಿದ್ದ ದೊಡ್ಡ ನೆಟ್ಟಕುಂಟೆ ಅಮಾನಿಕೆರೆ ಜಾಗವನ್ನ ತಹಸೀಲ್ದಾರ್ ಆರ್‌ಟಿಬಿ ಅವರ ನೇತೃತ್ವದಲ್ಲಿ ತೆರವುಗೊಳಿಸಲಾಯಿತು. ಕಂದಾಯ ಇಲಾಖೆ ಹಾಗೂ ಸರ್ವೆ ಇಲಾಖೆ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ತೆರಳಿದ್ದ ತಹಸೀಲ್ದಾರರು ಅಮಾನಿಕೆರೆ ಒತ್ತುವರಿ ಗುರುತಿಸಿ ಜೆಸಿಪಿ ಯಂತ್ರ ಮೂಲಕ ತೆರವುಗೊಳಿಸಿದ್ದಾರೆ. ಕೆರೆ ಗಡಿಭಾಗದಲ್ಲಿ ಸುಮಾರು 0.75 ಮೀಟರ್ ಆಳ ಮತ್ತು 0.60 ಮೀಟರ್ ಅಗಲಕ್ಕೆ ಟ್ರೆಂಚ್ ತೆಗೆದು ಅದೇ ಸ್ಥಳದಲ್ಲಿ ಚಿಕ್ಕದಾದ ಏರಿ ನಿರ್ಮಾಣ ಮಾಡಿಸಲಾಗಿದೆ. ತಹಸೀಲ್ದಾರ್ ಆರ್‌ಟಿಬಿ ಅವರು ಕೆರೆ ಜಾಗ ಒತ್ತುವರಿ ಮಾಡಿಕೊಂಡಿದ್ದ ಎಲ್ಲಾ ರೈತರಿಗೂ 2 ತಿಂಗಳ ಹಿಂದೆ ಜಾಗದ ಒತ್ತುವರಿ ಮಾಡಿಕೊಂಡಿದ್ದ ಎಲ್ಲಾ ರೈತರಿಗೂ 2 ತಿಂಗಳ ಹಿಂದೆಯೇ ನೋಟಿಸ್ ನೀಡಿದ್ರು. ನಂತರ ಈಗ ತೆರವುಗೊಳಿಸಿದ್ದಾರೆ. ನಂತರ ಮಾತನಾಡಿದ ತಹಸೀಲ್ದಾರ್ ಆರ್‌ಟಿಬಿ ಅವರು ತಾಲೂಕಿನಲ್ಲಿ ಇರುವ ಬಹುತೇಕ ಕೆರೆಗಳು ಒತ್ತುವರಿಯಾಗಿದ್ದು, ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ತಾಲೂಕು ಆಡಳಿತ ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ಜಂಟಿ ಸರ್ವೆ ನಡೆಸಲು ಕಾರ್ಯಾಚರಣೆಯ ವೇಳೆ ಪಟ್ಟಿಯನ್ನ ತಯಾರು ಮಾಡುತ್ತಿದ್ದು, ಎಲ್ಲಾ ಕೆರೆಗಳ ಒತ್ತುವರಿ ತೆರವುಗೊಳಿಸುವ ಮೂಲಕ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಲಾಗುತ್ತದೆ ಎಂದು ಹೇಳಿದ್ದಾರೆ. ಈ ಕಾರ್ಯಾಚರಣೆ ವೇಳೆ ಕಂದಾಯ ನಿರೀಕ್ಷಕ ಎಸ್ ಕುಮಾರ್, ಗ್ರಾಮ ಪಂಚಾಯಿತಿಯ ಆಡಳಿತ ಅಧಿಕಾರಿ ಮಾದೇವಿ, ಸ್ವಾಮಿ, ಹೇಮಾವತಿ, ಎಂಜಿನಿಯರ್ ಕೀರ್ತಿ, ಸರ್ವೆ ಇಲಾಖೆಯ ಸಿಬ್ಬಂದಿ ಉಪಸ್ಥಿತರಿದ್ದರು.
ಇತಿಹಾಸ ಪ್ರಸಿದ್ಧ ಗೋಸಾಲ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ಅವರ ಜಾತ್ರಾ ಮಹೋತ್ಸವ ಅಂಗವಾಗಿ ಇಂದು ತಾಲೂಕು ಆಡಳಿತ ವತಿಯಿಂದ ಸ್ವಾಮಿಯವರ ರಥೋತ್ಸವವು ಭಾನುವಾರ ಮಧ್ಯಾಹ್ನ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನೆರವೇರಲಿದೆ. ಭಾನುವಾರ ಬೆಳಗ್ಗೆಯಿಂದ ಪುರೋಹಿತರಿಂದ ವೇದ ಪಠಣ, ಮಂತ್ರಘೋಷ, ಪುಣ್ಯ ಸ್ವಾಮಿಯವರಿಗೆ ನೈವೇದ್ಯ ಪ್ರಸಾದ ವಿನಿಯೋಗ, ನಂತರ ಸ್ವಾಮಿಯವರನ್ನ ಪಲ್ಲಕ್ಕಿಯಲ್ಲಿ ವಾದ್ಯಗೋಷ್ಠಿ, ನಾದಸ್ವರ, ಲಿಂಗದ ಬೀರು ಅವರ ಸಮೂಹದಲ್ಲಿ ಕರೆತಂದು ರಥದಲ್ಲಿ ಕೂರಿಸಲಾಗುತ್ತದೆ. ನಂತರ ರೂಢಿಯಂತೆ ಗರುಡನ ದರ್ಶನದ ನಂತರ ಸ್ವಾಮಿಯವರ ರಥೋತ್ಸವವನ್ನ ಎಳೆಯಲಿದ್ದು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಭಾನುವಾರ ಸ್ವಾಮಿಯವರ ಮಹಾರಥೋತ್ಸವ ಜರುಗಲಿದ್ದು ಯಾವುದೇ ರೀತಿಯ ಅವಘಡಗಳಿಗೆ ಆಸ್ಪದ ಕೊಡದೆ ತಾಲೂಕು ಆಡಳಿತವು ಸುಸೂತ್ರವಾಗಿ ನೆರವೇರಿಸಲಿದೆ. ಜೊತೆಗೆ ಮುನ್ನೆಚ್ಚರಿಕೆ ಸಲುವಾಗಿ ಎಲ್ಲಾ ರೀತಿಯ ಸೌಕರ್ಯಗಳನ್ನು ಸಿದ್ಧಪಡಿಸಿಕೊಳ್ಳುತ್ತಿದೆ. ಮಾರ್ಚ್ 5ರ ಬುಧವಾರ ಧ್ವಜಾರೋಹಣದೊಂದಿಗೆ ಗುಬ್ಬಿಯ ಇತಿಹಾಸ ಪ್ರಸಿದ್ಧ ಶ್ರೀ ಗೋಸಾಲ ಚನ್ನಬಸವೇಶ್ವರ ಸ್ವಾಮಿಯವರ ಜಾತ್ರಾ ಮಹೋತ್ಸವವು ಆರಂಭವಾಗುತ್ತಿದ್ದು, ಮಾರ್ಚ್ 14ರ ಶುಕ್ರವಾರ ಸಂಜೆ ಸ್ವಾಮಿಯವರ ಬೆಳ್ಳಿ ಪಲ್ಲಕ್ಕಿ ಉತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನಡೆಯಲಿದೆ. ಮಾರ್ಚ್ 11ರ ಮಂಗಳವಾರ ನಾಟಕ ರತ್ನ ಗುಬ್ಬಿ ವೀರಣ್ಣ ಅವರ ಕುಟುಂಬದ ವತಿಯಿಂದ ಸ್ವಾಮಿಯವರಿಗೆ ವಿಚಿತ್ರ ಮಂಟಪದ ಮೂಲಕ ಉತ್ಸವವು ನೆರವೇರಲಿದ್ದು, ಮಾರ್ಚ್ 20ರ ಗುರುವಾರ ಸಂಜೆ ಸ್ವಾಮಿಯವರಿಗೆ ತೆಪ್ಪೋತ್ಸವವನ್ನ ಜರುಗಿಸಲಾಗುವುದು ಎಂದು ತಿಳಿಸಿದ ಅವರು, ತಾಲೂಕು ಆಡಳಿತವು ವ್ಯವಸ್ಥಿತವಾಗಿ ಮಾಡಿಕೊಂಡ ಪರಿಣಾಮ ಯಾವುದೇ ರೀತಿಯ ಅವಘಡಗಳಿಗೆ ಆಸ್ಪದ ಸಿಗದೆ ಯಾವುದೇ ಅನಾಹುತಗಳು ಸಂಭವಿಸುತ್ತಿಲ್ಲ ಎಂದು ಅವರು ಬೆಳ್ಳಿ ಪಲ್ಲಕ್ಕಿ ಉತ್ಸವದಂದು ಸಂಜೆ ಸುಗಮ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ. ರೈತರು ತುಂಬಿರುವ ಬೆಳೆ ವಿಮೆ ಬರ ಪರಿಹಾರದ ಹಣವನ್ನು ಹಾಕುವಂತೆ ರೈತ ಸಂಘದಿಂದ ಸರ್ಕಾರಕ್ಕೆ ಮನವಿ. ಕೊಪ್ಪಳದ ರೈತರು ವಿವಿಧ ಬೆಳೆಗಳಿಗೆ ತುಂಬಿರುವ ಬೆಳೆ ವಿಮೆ ಹಣ 2 ವರ್ಷ ಕಳೆದರೂ ರೈತರ ಖಾತೆಗೆ ಬೆಳೆ ವಿಮೆ ಹಣ ಜಮಾಗೊಂಡಿಲ್ಲ. ನಂತರ ಲೋಕಸಭಾ ಚುನಾವಣೆ ಮುನ್ನವೇ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ 3,500 ಕೋಟಿ ರೂಪಾಯಿ ಬರ ಪರಿಹಾರವನ್ನ ಬಿಡುಗಡೆ ಮಾಡಿದ್ರೂ ಕೂಡ ರಾಜ್ಯ ಸರ್ಕಾರ ಒಬ್ಬ ರೈತರಿಗೆ ಹಾಕಿದ್ರೆ ಇನ್ನೊಬ್ಬ ರೈತರಿಗೆ ಬರ ಪರಿಹಾರದ ಹಣವನ್ನ ಇನ್ನೂವರೆಗೂ ಹಾಕಿರುವುದಿಲ್ಲ. ಕೂಡಲೇ ರೈತರು ತುಂಬಿರುವ 2 ವರ್ಷದ ಬೆಳೆ ವಿಮೆ ಹಣವನ್ನ ಹಾಕಬೇಕು. ಜೊತೆಗೆ ಬರ ಪರಿಹಾರ ಹಣ ಯಾರಿಗೆ ಬಂದಿಲ್ಲ ಅಂತವರಿಗೆ ರಾಜ್ಯ ಸರ್ಕಾರ ರೈತರ ಖಾತೆಗೆ ಜಮಾವಣೆ ಮಾಡುವಂತೆ ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರು ಇವರ ನೇತೃತ್ವದಲ್ಲಿ ಆಗ್ರಹಿಸಿ ಯಲಬುರ್ಗಾ ತಹಸೀಲ್ದಾರರಾದಂತಹ ಬಸವರಾಜ ತನ್ನಹಳ್ಳಿ ಅವರ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಯಲಬುರ್ಗಾ ತಹಸೀಲ್ದಾರ್ ಕಚೇರಿಗೆ ತೆರಳಿ ಈ ಮನವಿಯನ್ನ ಸಲ್ಲಿಸಿದ್ದಾರೆ. ಮನವಿ ಪತ್ರ ಸ್ವೀಕರಿಸಿದ ತಹಸೀಲ್ದಾರ್ ಬಸವರಾಜ ತನ್ನಹಳ್ಳಿ ಅವರು ಮಾತನಾಡಿ, ನಿಮ್ಮ ಮನವಿ ಪತ್ರವನ್ನ ಮಾನ್ಯ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಳುಹಿಸಿಕೊಡುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯಕರ್ತರಾದ ಶಂಕರಪ್ಪ ಹೊಕ್ಕಳ್ಳದ, ಮಾರುತಿ ಮರಡಿ, ಯಲ್ಲಪ್ಪ ಬಾಬರಿ ಇನ್ನಿತರರು ಇದ್ದರು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಈಗಾಗಲೇ ಬೆಳೆ 2 ವರ್ಷ ಕಳೆದ್ರು ಯಾರಿಗೂ ಏನು ಜಿಲ್ಲೆದಾಗ ಬೆಳೆ ಬಂದಿರೋಲ್ಲ. ಅದ್ರ ಜೊತೆಯಲ್ಲೇ ಸರ್ಕಾರ, ಕೇಂದ್ರ ಸರ್ಕಾರ 3,500 ಕೋಟಿ ರೂಪಾಯಿನ ಪರಿಹಾರ ಕೊಡ್ರಿ ರೈತರಿಗೆ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಬಂದೈತೆ. ಆದ್ರೆ ಅದನ್ನು ಅಷ್ಟು ಹಾಕಿದ್ರು ಒಬ್ಬ ರೈತರಿಗೆ ಬಂದ್ರು ಇನ್ನೊಬ್ಬ ರೈತರಿಗೆ ತಲುಪಿಲ್ಲ. ಆದ್ರೆ ಕೂಡಲೇ ಎಲ್ಲ ರೈತರಿಗೆ ಸರ್ಕಾರ ಒಂದು ಪರಿಶೀಲನೆ ಮಾಡಿ ಎಲ್ಲ ರೈತರಿಗೆ ಮುಖ ಅಂತಾಗ ಆ ಎಲ್ಲ ರೈತರಿಗೇನು ಪರಿಹಾರ ಕೂಡ ಹಾಕ್ಬೇಕು, ಈ ಬೆಳೆ ಜೊತೆಯಲ್ಲಿ ಪರಿಹಾರ ಕೂಡ ಹಾಕ್ಬೇಕಂತಂದು ತಹಸೀಲ್ದಾರ್ ಮೂಲಕ ಮಾನ್ಯ ಮುಖ್ಯಮಂತ್ರಿ ಎಲ್ಲಿ ಕಳಿಸ್ತಾರೆ ಅವ್ರು ಹೇಳ್ಬೇಕು. ಮಾನ್ಯ ಮಾಧ್ಯಮ ಮಿತ್ರರಿಗೆ ನಾನು ಮನವಿ ಮಾಡಿಕೊಳ್ಳೋದೇನೆಂದರೆ, ಈಗ 2 ವರ್ಷ ಆಯ್ತು ಇದು ರೈತರಿಗೆ ಯಾವ್ದು ಬೆಳೆ ಪರಿಹಾರ ಮತ್ತು ಬೆಳೆ ವಿಮಾ ಕೆಲವರಿಗೆ ಬಂದು ಕೆಲವರಿಗೆ ಬರಲಿಲ್ಲ. ಇದು ಅನಾವಶ್ಯಕವಾಗಿ ರೈತ ತುಂಬಿದಂತ ಬೆಳೆಗೆ ಮಾತ್ರ ಬೆಳೆ ಇಲ್ಲಿವರೆಗೆ ಆದ್ರೂ ಬಂದಿಲ್ರಿ. ಆದಷ್ಟು ಬೇಕಾ ಸರ್ಕಾರ ಬೆಳೆ ಪರಿಹಾರ ಮತ್ತು ಬೆಳೆ ವಿಮಾವನ್ನು ಅನುಕೂಲ ಮಾಡಿಕೊಟ್ರೆ ರೈತ ಸ್ವಲ್ಪ ಎಷ್ಟು ಜೀವನ ಸಾಕ್ಸಕ ಮುಂದೆ ಬರ್ತಾನೆ. ಇಲ್ಲ ಅಂತಂದ್ರೆ ಇದ್ದು ಸರ್ಕಾರ ಇದ್ದು ಸತ್ಕತೆ ಆಗತ್ತೆ ನಮ್ಮ ಪಾಲ್ಗೆ. ನಮ್ಮ ಹೆಸರು ಶಂಕರಪ್ಪ ಒಕ್ಕಳದಂತಂದು ಸಾಕಿನ್ ಚಿಕನ್ ಕೊಪ್ಪ.
ಮೈಲಾರಲಿಂಗ ಸ್ವಾಮಿ ದೇವಸ್ಥಾನಕ್ಕೆ ಆ ದೇವಸ್ಥಾನದ ಕುಟುಂಬಸ್ಥರು ಹಾಗೂ ಅಣ್ಣ ತಮ್ಮಂದಿರು ಆಗಿರ್ತಕ್ಕಂಥ ಈಗ ತಾನೇ ಹೊಸದಾಗಿ ರಾಜ್ಯ ಕರ್ನಾಟಕ ಸರ್ಕಾರದ ಆಯುಕ್ತರಾಗಿರ್ತಕ್ಕಂಥ ಶ್ರೀ ಅತ್ತಿಪಡಿ ರುದ್ರಣ್ಣವರು ಆಗಮಿಸಿದ್ದಾರೆ. ಅವರು ನಿಮ್ಮೆಲ್ಲರೂ ಪರವಾಗಿ ಮುಂದೆ ನಮ್ಮ ಸಮಾಜಕ್ಕೆ ಮತ್ತು ಮೈಲಾರಲಿಂಗ ಕೃಪೆಯಿಂದ ಎಲ್ಲರಿಗೂ ಒಳ್ಳೆಯದು ಮಾಡಲಿ, ಅವರ ಹಿಂದೆ ಸದಾ ನಮ್ಮ ಜನಾಂಗ ಇರುತ್ತೆ ಅಂತೇಳಿ ನಾನು ಪರಮಾತ್ಮ ಮೈಲಾರಲಿಂಗ ಬೇಡ್ಕೊಳ್ತೀನಿ. ಮತ್ತು ಸರ್ಕಾರ ಸವಲತ್ತುಗಳು ನಮ್ಮ ಸಮಾಜಕ್ಕೆ ತಲುಪೋ ರೀತಿಯಲ್ಲಿ ಅವರು ಸಹ ಒಳ್ಳೆಯದಾಗುತ್ತೆ. ಯಾಕಂದರೆ ಇವತ್ತು ರಾಜ್ಯ ಸರ್ಕಾರದ ಕೃಷಿ ಎಲ್ಲೋ ಒಂದು ಸಣ್ಣ ಹಳ್ಳಿ ಕುಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥ ರುದ್ರಣ್ಣವರಿಗೆ ಇವತ್ತು ರಾಜ್ಯದಲ್ಲಿ ಉನ್ನತ ಸ್ಥಾನವನ್ನು ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನದಾಗಿ ಅವರಿಗೆ ಸರ್ಕಾರ ಮತ್ತು ಜನ ಮತ್ತು ಎಲ್ಲ ಒಳ್ಳೇದು ಮಾಡಲಿ ಅಂತೇಳಿ ನಾನು ಮೈಲಾರಲಿಂಗೇಶ್ವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ರುದ್ರಣ್ಣವರು ನಮಗೆ ಹಳೆಯ ಪರಿಚಯರು. ಯಾಕೆಂದರೆ ಲಾಸ್ಟ್ ಟೈಮು ನಾನು ಸಣ್ಣ ತೆಂಗು ಮತ್ತು ನಾರಾಯಣ ಚೇರ್ಮನ್ ಆಗಿದ್ದಾಗ ನಮ್ಮ MTB ನಾರಾಯಣ ಆಫೀಸ್ ಹತ್ರ ಇಬ್ಬರು ಭೇಟಿಯಾಗಿ ಅವತ್ತು ಪರಿಚಯ ಆಗಿದ್ದೆ. ಅವತ್ತು ನಮಗೆಲ್ಲ ಪರಿಚಯ ಆದಾಗ ಯಾಕೆಂದರೆ ನನಗಾಗಲೇ ಹೆಸರು ಮೊದಲು ಕೇಳಿದ್ದೆ, ಬಟ್ ಪರಿಚಯ ಮಾಡ್ಕೊಂಡು ಎಲ್ಲ ಆಗುವಗಳ ಬಗ್ಗೆ ಚರ್ಚೆ 1 ಗಂಟೆ ಕೂತ್ಕೊಂಡು ಚರ್ಚೆನೇ ಮಾಡಿದ್ದು. ನಾವು ಜಗದೀಶ್ ಅಂತೇಳಿ ಈಗ ಅಪೇಕ್ಷೆ MD ಇದ್ದಾರೆ, ಅವರು ಅಂತ ಒಳ್ಳೆಯ ವ್ಯಕ್ತಿಗಳು. ಮುಂದಿನ ದಿನಗಳಲ್ಲಿ ಅವ್ರಿಗೆ ಹೆಚ್ಚಿನದಾಗಿ ಶಕ್ತಿಯನ್ನು ಮೈಲಾರಲಿಂಗೇಶ್ವರ ನೀಡಲಿ ಅಂತೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ತಾಲೂಕು ಪಟ್ನಾಯಕನಹಳ್ಳಿ ಗ್ರಾಮದ ಮೈಲಾರಲಿಂಗ ಸ್ವಾಮಿ ದೇವಸ್ಥಾನಕ್ಕೆ ಆ ದೇವಸ್ಥಾನದ ಕುಟುಂಬಸ್ಥರು ಹಾಗೂ ಅಣ್ಣ ತಮ್ಮಂದಿರು ಆಗಿರ್ತಕ್ಕಂಥ ಈಗ ತಾನೇ ಹೊಸದಾಗಿ ಕರ್ನಾಟಕ ಸರ್ಕಾರದ ಆಯುಕ್ತರಾಗಿರ್ತಕ್ಕಂಥ ಶ್ರೀ ಅತ್ತಿಪಡಿ ರುದ್ರಣ್ಣವರು ಆಗಮಿಸಿದ್ದಾರೆ. ಅವರು ನಿಮ್ಮೆಲ್ಲರೂ ಪರವಾಗಿ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದ ನೂತನ ಉಪಕುಲಪತಿಗಳಾದ ಡಾಕ್ಟರ್ ಭಗವಾನ್ ಅವರು ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಗ್ರಾಮದ ಐತಿಹಾಸಿಕ ಪ್ರಸಿದ್ಧ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಮಠದ ಸ್ಫಟಿಕಪುರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಮಹಾಸ್ವಾಮೀಜಿಗಳನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆದಿದ್ದಾರೆ. ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯದ ಕುಲಪತಿ ಆದ ನಾನು ಡಾಕ್ಟರ್ ಭಗವಾನ್ ಇವತ್ತು ಸ್ಫಟಿಕಪುರಿ ಮಹಾಸಂಸ್ಥಾನದ ನಂಜಾವಧೂತ ಸ್ವಾಮಿಗಳ ಆಶೀರ್ವಾದ ತಗೊಳ್ಳಿಕ್ಕೆ ಬಂದಿದ್ದೆ. ಸ್ವಾಮಿಗಳು ನಮ್ಮ ವಿಶ್ವವಿದ್ಯಾಲಯದ ಬಗ್ಗೆ ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿ ಈ ಆರೋಗ್ಯ ವಿಜ್ಞಾನ ವಿದ್ಯಾಲಯ ಮುಂದೆ ನಮ್ಮ ರಾಜ್ಯದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇನ್ನೂ ಹೆಚ್ಚಿಗೆ ಬೆಳೀಬೇಕು ಅನ್ನೋದ್ರ ಬಗ್ಗೆ ನನಗೆ ತಿಳಿಸಿ ಉತ್ತಮವಾಗಿ ಕಾರ್ಯನಿರ್ವಹಿಸಬೇಕು ಹಾಗೂ ಆರೋಗ್ಯ ಸೇವೆಯನ್ನು ನಮ್ಮ ರಾಜ್ಯದ ಎಲ್ಲ ಜನತೆಗೆ ನೀಡುವಂತೆ ಮತ್ತು ಮಕ್ಕಳಿಗೆ ಆರೋಗ್ಯ ಶಿಕ್ಷಣ ಯಾವ ಮಕ್ಕಳು ಎಸ್ಪೆಷಲಿ ಬಡ ಮಕ್ಕಳಿಗೆ ಆರೋಗ್ಯ ಶಿಕ್ಷಣ ತಲುಪಬೇಕು ಅಂಥವರಿಗೆ ಉತ್ತಮವಾದ ಶಿಕ್ಷಣ ಕೊಡಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅದ್ರ ಬಗ್ಗೆ ಗಮನ ಹರಿಸಲಿಕ್ಕೆ ನಿರ್ದೇಶನ ನೀಡಿದ್ದಾರೆ. ಸೊ ಮಹಾಸ್ವಾಮಿಗಳ ನಾವು ಒಂದು ಆಶೀರ್ವಾದ ತಗೊಂಡು ಈ ಮಠದಲ್ಲಿ ಅವರು ನಿರ್ದೇಶನ ನೀಡದಂತೆ ನಡ್ಕೊಳ್ಳಿಕ್ಕೆ ಮತ್ತು ಮುಂದಿನ ದಿನಗಳಲ್ಲಿ ಈ ವಿಶ್ವವಿದ್ಯಾಲಯವನ್ನು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಲಿಕ್ಕೆ ಸಹಕಾರಿಯಾಗುತ್ತೆ ಅಂತ ನಂಬಿದ್ದೆ.